ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋ ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುತ್ತೆ ಅನ್ನುವಂಥ ಆತಂಕ ಏನಿತ್ತು ಅದನ್ನ ಮತ್ತೆ ಕೇಂದ್ರ ಸರ್ಕಾರ ದೂರ ಮಾಡಿದೆ. ಜನಸಾಮಾನ್ಯರು ಬಳಸುವಂತ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಏರಿಕೆಯಾಗಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಸಚಿವಾಲಯದಿಂದ ಅಧಿಕೃತ ಸ್ಪಷ್ಟನೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಲ್ಲಿ ಯಾವ ಕಾರಣಕ್ಕೂ ಕೂಡ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳ ಪೆಟ್ರೋಲ್ ಬಂಕ್ಗಳಲ್ಲಿ ರೇಟ್ ಜಾಸ್ತಿ ಆಗಲ್ಲ ಅಂತ ಪೆಟ್ರೋಲಿಯಂ ಸಚಿವಾಲಯದ ಸ್ಪಷ್ಟನೆ. ಜನಸಾಮಾನ್ಯರು ಬಳಸುವಂತ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಲ್ಲ. ಪ್ರೀಮಿಯಂ ಪೆಟ್ರೋಲ್ನ ರೇಟ್ ಜಾಸ್ತಿ ಆಗಿದೆ, ಆದರೆ ಅದನ್ನ ಕೇವಲ 5% ಮಾತ್ರ ಅದರದ್ದು ಮಾರಾಟ ಅಂತ ಶೇಕಡವಾರ ತೆಗೆದುಕೊಂಡ್ರೆ 105% ಮಾತ್ರ ಪ್ರೀಮಿಯಂ ಪೆಟ್ರೋಲ್ ಸೇಲ್ ಆಗುತ್ತೆ. ಅದರದ್ದು ₹2 ಜಾಸ್ತಿ ಆಗಿದೆ. ಆದರೆ ಸಾಮಾನ್ಯ ಜನ ಬಳಸುವಂಥ ಪೆಟ್ರೋಲ್ನ ರೇಟು ಜಾಸ್ತಿ ಆಗಲ್ಲ, ಡೀಸೆಲ್ ರೇಟು ಜಾಸ್ತಿ ಆಗಲ್ಲ ಅಂತ ಮತ್ತೆ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಮೊನ್ನೆ ತಾನೇ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡಿತ್ತು. ತೈಲ ಕಂಪನಿಗಳಿಗೆ ನಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿತ್ತು. ತೈಲ ಕಂಪನಿಗಳಿಗೆ ನಷ್ಟ ಆದರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ, ಅದಾಗಬಾರದು ಅನ್ನೋ ಕಾರಣಕ್ಕಾಗಿ ಅಬಕಾರಿ ಸುಂಕವನ್ನು ಕಡಿಮೆ ಮಾಡಿತ್ತು. ಈಗ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದೆ, ಜನಸಾಮಾನ್ಯರಿಗೆ ಹೊರೆಯಾಗೋದಕ್ಕೆ ಬಿಡಲ್ಲ ಅಂತ. ಈ ಶೆಲ್ಲು ನಯಾರದಲ್ಲೆಲ್ಲ ರೇಟ್ ಜಾಸ್ತಿ ಆದಾಗ ಜನರಿಗೆ ಆತಂಕ ಇದ್ದಿದ್ದು HPCL, BPCL, IOCL, MRPL ಇಲ್ಲೂ ಕೂಡ ಜಾಸ್ತಿ ಆಗತ್ತಾ ಅಂತ. ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಪ್ರೀಮಿಯಂ ಪೆಟ್ರೋಲು LPG ಏರಿಕೆ ನಂತರ ಏವಿಯೇಷನ್ ಫ್ಯೂಯಲ್, ಜೆಟ್ ಫ್ಯೂಯಲ್ ರೇಟು ಕೂಡ ಜಾಸ್ತಿ ಆಗಿದೆ. 8.5% ಏರಿಕೆಯಾಗಿದೆ. ಇದರಿಂದ ವಿಮಾನಯಾನ ದರ ಜಾಸ್ತಿ ಆಗುವಂತ ಸಾಧ್ಯತೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ವಿಮಾನಯಾನ ಸೆಕ್ಟರಿಗೂ ಕೂಡ ಅದರ ಪರಿಣಾಮ ತಟ್ಟುತ್ತಾ ಇರೋದು. ಏವಿಯೇಷನ್ ಫ್ಯೂಯಲ್, ಜೆಟ್ ಫ್ಯೂಯಲ್ 8.5% ಹೆಚ್ಚಾಗಿದೆ ದರ. ಫ್ಯೂಯಲ್ ರೇಟ್ ಜಾಸ್ತಿ ಆಯಿತು ಅಂತಾದರೆ ಅದನ್ನ ಗ್ರಾಹಕರಿಗೆ ವರ್ಗಾಯಿಸಲಾಗುತ್ತೆ, ಅದರ ಹೊರೆಯನ್ನ. ಟಿಕೆಟ್ ದರ ಜಾಸ್ತಿ ಆಗೋದು ಖಚಿತವಾಗ್ತಾ ಇದೆ. ಏವಿಯೇಷನ್ ಫ್ಯೂಯಲ್ ರೇಟ್ ಜಾಸ್ತಿ ಆಗಿದೆ, ವಿಮಾನಯಾನ ದರವೂ ಕೂಡ ಜಾಸ್ತಿ ಆಗೋದು ಖಚಿತ ಆಗ್ತಾ ಇದೆ. ಸಾಮಾನ್ಯರು ಬಳಸುವಂತ ಪೆಟ್ರೋಲ್ ಡೀಸೆಲ್ನ ದರವನ್ನು ಏರಿಸಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.